ಸೊ ಗಾಯ್ಸ್, ಇವತ್ತು ನಾವಿದ್ದೀವಿ ಡೋಂಡ್ಲಿಂಗ್ ಮೊನಸ್ಟ್ರಿನಲ್ಲಿ. ಸೊ ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಇದು ನನ್ನ ಫಸ್ಟ್ ವೀಡಿಯೋ ಆ್ಯಂಡ್ ಇಟ್ಸ್ ಮೈ ಫಸ್ಟ್ ಜರ್ನಿ. ನಾನು ಇವತ್ತು ಡೋಂಡ್ಲಿಂಗ್ ಟಿಬಿಟಿಯನ್ ಕ್ಯಾಂಪಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಸೊ ಗೈಸ್, ನಮ್ಮ ಇಂಡಿಯಾದಲ್ಲಿ ಟಿಬಿಟಿಯನ್ಸ್ ಬಂದು 1976ರಲ್ಲಿ ಬಂದಿರೋದು. ಆಲ್ಮೋಸ್ಟು ನಮ್ಮ ಇಂಡಿಯಾದಲ್ಲಿ 252 ಅಥವಾ 53 ಮೊನಸ್ಟ್ರಿಗಳಿದೆ, ಟಿಬಿಟಿಯನ್ ಮೊನಸ್ಟ್ರಿ. ಬಟ್ ನಾವು ಇವತ್ತಿದ್ದೀವಿ ಡೋಂಡ್ಲಿಂಗ್ ಮೊನಸ್ಟ್ರಿದಲ್ಲಿ. ಆ್ಯಂಡ್ ಗೈಸ್, ಇಲ್ಲಿನ ವಿಶೇಷ ಏನಂದರೆ 1976ರಲ್ಲಿ ನಮ್ಮ ಟಿಬಿಟಿಯನ್ಸ್ ಬರಿಗೈಯಲ್ಲಿ ಬಂದವರು ಇವಾಗ ಯಾವ ಥರ ಇದ್ದಾರೆ, ಮತ್ತು ಅವರ ಟೆಂಪಲ್ಸ್ಗಳೇನಿದೆ, ಅವರ ಆಚಾರ ವಿಚಾರಗಳೆಲ್ಲ ಏನಿದೆ, ಅದನ್ನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಅದನ್ನು ನೋಡೋದಕ್ಕೆ ಹೋಗೋಣ. ಫೈನಲಿ ಗೈಸ್, ಬಂದಿದ್ದೀವಿ. ಇಲ್ಲಿನ ಗುರುಗಳಾಗಲಿ, ಇಲ್ಲಿನ ಆಚಾರ ವಿಚಾರಗಳೆಲ್ಲ ನೋಡೋರಂತೆ. ಬನ್ನಿ ಹಾಗೆ ನೋಡಿ ಗೈಸ್. ಈ ಗೋಪುರಗಳನ್ನೆಲ್ಲ ಬಿಲ್ಡ್ ಮಾಡೋ ಟೈಮಲ್ಲಿ ಇದರಲ್ಲಿ ತುಂಬ ಜನ ಹೇಳ್ತಾರೆ, ಚಿನ್ನ 5 ಥರದ ಲೋಪಗಳನ್ನೆಲ್ಲ ಹಾಕ್ತಾರೆ, ಚಿನ್ನ, ಬೆಳ್ಳಿ, ಕಬ್ಬಿಣಗಳನ್ನೆಲ್ಲ ಒಳಗಡೆ ಇಟ್ಟು ಈ ಗೋಪುರನ ಕಟ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಮತ್ತು ಸಂಜೆ 5ರಿಂದ 6 ಗಂಟೆ ಟೈಮಲ್ಲಿ ಈ ವಯಸ್ಸಾದವರು, ಅಂಕಲ್ ಆಂಟಿಗಳೆಲ್ಲ ಬಂದ್ಬಿಟ್ಟು ಗೋಪುರನ ಸುತ್ತೊಡಿತಾ ಇರ್ತಾರೆ. ಆ ಸುತ್ತೊಡಿಬೇಕಾದ್ರೆ ನಾವೇನು ಮಾಡ್ತೀವಿ, ಜಪಗಳನ್ನ ತೊಗೊಂಡು, ಜಪದ ಮಣಿ ಬರುತ್ತೆ, ಮಣಿಗಳು ತೊಗೊಂಡು ಇದು ಮಾಡ್ತೀವಿ. ಬಟ್ ಅವರಾಗಲ್ಲ. ಇಲ್ಲಿರೋ ಜಲ್ಲಿಕಲ್ಲುಗಳನ್ನ, ಎಲ್ಲ ಜಲ್ಲಿಕಲ್ಲುಗಳನ್ನೂ ಕೈಯಲ್ಲಿ ತೊಗೊಂಡು, ಸೊ ಒಂದು ರೌಂಡ್ ಆದಮೇಲೆ ಒಂದು ಇಡೋದು, 2 ರೌಂಡ್ ಆದಮೇಲೆ 2 ಇರೋದು, ಈ ಥರ ಮಾಡಿಕೊಂಡು ರೌಂಡ್ ಮಾಡ್ತಾರೆ. ಸೊ ಗೈಸ್, ಬಂದ್ವಿ. ಇಲ್ಲಿ ಅವರೇನೋ ಪೂಜೆ ಮಾಡ್ತಾಯಿದ್ದಾರೆ. ಆ ಪೂಜೆನ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋ, ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಟಿಬಿಟಿಯನ್ಸ್ ಬಗ್ಗೆ ತೀರಾ ತಿಳ್ಕೊಬೇಕಂದ್ರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಟಿಬಿಟಿಯನ್ಸ್ ಇಂಡಿಯಾಗೆ ಹೇಗೆ ಬಂದು ಸೇರಿಕೊಂಡ್ರು. ಚೀನಾ ಟಿಬಿಟ್ನ ವಶ ಮಾಡ್ಕೋಬೇಕು ಅಂತ 1924ರಲ್ಲಿ ಶುರು ಮಾಡ್ತಾರೆ. ಅದಕ್ಕೆ ಅಂತ ತುಂಬ ಕುತಂತ್ರಗಳನ್ನ ರಚಿಸ್ತಾರೆ. 1951ರಲ್ಲಿ ಟಿಬೆಟ್ ಹತ್ರ ಒಂದು ಅಗ್ರಿಮೆಂಟ್ ಸಹ ಮಾಡಿಸ್ಕೊತಾರೆ, ಟಿಬೆಟ್ ಚೀನಾಗೆ ಸೇರಿದ್ದು ಅಂತ. ಆದರೂ
ಚೀನಾದವರು ಟಿಬೆಟ್ ಅವ್ರನ್ನ ಸ್ವತಂತ್ರವಾಗಿ ಬಿಟ್ಟಿರ್ತಾರೆ. ಬಟ್ ಕಾಲ ಕಳೀತಾ ಬಂದಂತೆ ಚೀನಾ ತನ್ನ ಕುತಂತ್ರ ಬುದ್ಧಿಗಳನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ತುಂಬ ಬುದ್ಧಿಸ್ಟ್ ಟೆಂಪಲ್ಗಳನ್ನ ನಾಶ ಮಾಡಿ ಕೊನೆಗೂ 1964ರಲ್ಲಿ ಚೀನಾ ಟಿಬೆಟ್ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಲವಾದ ಸೈನ್ಯ ಹೊಂದಿದ್ದ ಚೀನಾ ಟಿಬೆಟ್ನ ಕೊನೆಗೂ ಸಂಪೂರ್ಣವಾಗಿ ಆಕ್ರಮಿಸ್ಕೊತಾರೆ. ಸೊ ಗೈಸ್, ನೋಡಿದ್ರಲ್ಲ ಈಗ ನಮ್ಮ ಟಿಬೆಟಿಯನ್ಸ್ ಇಂಡಿಯಾದಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಸೊ ಕಷ್ಟ ಅಂತ ಬಂದಾಗ ಸಹಾಯ ಮಾಡಿರೋ ನಮ್ಮ ಇಂಡಿಯಾನ ಟಿಬೆಟಿಯನ್ಸ್ ಯಾವಾಗಲೂ ಅವರ ರೂಢಿಯಾಗಿ ಇಟ್ಕೊತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಗೈಸ್, ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಯಾವುದಾದ್ರೂ ಇಷ್ಟ ಆಗಿದ್ರೂ ಸರಿ, ಇಷ್ಟ ಆಗಿಲ್ಲ ಅಂದರೂ ಸರಿ, ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್ ಗೈಸ್.